ನಮಸ್ಕಾರ. ತುಂಬ ದೊಡ್ಡದಾಗಿ ಮಾರ್ಗದರ್ಶನ, ದಾರಿದೀಪ ಅಂತೆಲ್ಲ ಅಂದರೆ ಕಷ್ಟ ಆಗುತ್ತೆ. ಅಷ್ಟೆಲ್ಲ ಹಿರಿಯ ಅಲ್ಲ ನಾನು. ಪಾಠ ಮೊದಲಿಗೆ ಮಂಜು ಕವಿ ಸುಮಾರು ಕೆಲವು ವರ್ಷಗಳಿಂದ ಪರಿಚಯ ನನಗೆ. ಏನೋ ಮಾಡ್ತಾನೆ, ಅದೇನೋ ಹಾಡು ತರ್ತಾನೆ, ಸಾರ್ ದುಂಬಾಲ ಬಿದ್ದು ತೋರಿಸ್ಬೇಕು, ಈ ಆಲ್ಬಮ್ ತೋರಿಸ್ಬೇಕು, ಮತ್ತು ಇನ್ನೇನೋ ಮಾಡ್ಕೊಂಬರ್ತಾನೆ. ಹೀಗೆ ಆತನ ಉತ್ಸಾಹ ನನಗೆ ಭಾಳ ಇಷ್ಟ ಆಯಿತು. ಟೆಂಪರ್ ಅನ್ನೋ ಸಿನಿಮಾ ಮತ್ತು ಈಗ ಮಿಸ್ ಗೈಡ್ ಸ್ವಲ್ಪ ಕನ್ನಡ ಟೈಟ್ಲು ಇಟ್ಕೊಂಡು ಮಾಡಲಿ ಅಂತ ತಮಾಷೆಗಂದೆ. ಸಿನಿಮಾ ಮಿಸ್ ಗೈಡ್ ಏನು ಟ್ರೈಲರ್ ನೋಡಿದ್ವಿ. ನನಗೆ ನಿತೀಶ್ ಭಾಳ ಸುಮಾರು 2-3 ವರ್ಷದಿಂದ ಪರಿಚಯ, ನಾಗರಾಜ್ ಸರ್ ಅಷ್ಟೇ. ಆದರೆ ಇವ್ರು ಈ ಮಿಸ್ ಗೈಡ್ ಮಾಡಿದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಹೇಳೇ ಇರಲಿಲ್ಲ ನಿತೀಶ್. ಆಮೇಲೆ ಮಂಜು ಕವಿ ಹೇಳಿದ್ಮೇಲೆ ಗೊತ್ತಾಯಿತು. ನಾನು ಮಂಜು ಈ ಮಿಸ್ ಗೈಡ್ ಅಂದ ತಕ್ಷಣ ನಾನೇನು ಅಂದ್ಕೊಂಡೆ, ಯಾವುದೋ ಮಿಸ್ಸು ಗೈಡ್ ಇರಬೇಕು, ಹಂಗೆ ನಮ್ಮನ್ನು ಮಿಸ್ ಗೈಡ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಇದು ಬೇರೆ ಥರದ್ದೇ ಮಿಸ್ ಗೈಡ್. ಒಳ್ಳೇದಾಗಲಿ. ರೈಟರ್ ಅಂತಂದರೆ ಹೂ ಶೋಸ್ ರೈಟ್ ವೇ ಅಂತ, ರೈಟರ್ ಅಂದರೆ ಹಾಗಂತ ನಾನಂತೂ ಒಂದು ಭಾವನೆ ಅದು. ಸೊ ನಾವು ಸರಿಯಾದ ದಾರಿಯನ್ನು ತೋರಿಸ್ಬೇಕು, ಮಿಸ್ ಗೈಡ್ ಆಗದೆ ಸರಿಯಾದ ದಾರಿಯಲ್ಲಿ ಹೋಗಲಿ. ಯಾಕೆಂದರೆ ಇವತ್ತು ಅನೇಕ ಸಿನಿಮಾಗಳು ನಿಮಗೆಲ್ಲ ಗೊತ್ತಿದೆ, ವಾರಕ್ಕೆ 12-13 ಸಿನಿಮಾಗಳು ಬಿಡುಗಡೆ ಆಗ್ತಾ ಇರುವಂಥ ಹೊತ್ತಿನಲ್ಲಿ ಸಿನಿಮಾ ಮಾಡುವುದು ಒಂದು ಕಡೆ ಆದರೆ ಸಿನಿಮಾ ರಿಲೀಸ್ ಮಾಡೋದು ಇನ್ನೊಂದು ಸ್ಕ್ರಿಪ್ಟ್ ಅದು. ಸೊ ಆ ರಿಲೀಸ್ ಮಾಡುವ ಹಂತದಲ್ಲಿ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಬೇಕು ಮತ್ತು ರೀಚ್ ಮಾಡ್ಬೇಕು. ಈಗ ಮಂಜು ಹೇಳಿದಾಗೆ ಹಾವು ಮುಗಿಸಿ ಕತೆ ಇದೆ, ಅದರಂತೆ ಮಿಸ್ಗೈಡ್ ಆಗೋದು ಅನ್ನೋದು ಮತ್ತು ಅದರಿಂದ ಏನಾಗುತ್ತೆ ಅನ್ನೋ ಏನೋ ಸಂದೇಶ ಇಟ್ಕೊಂಡಿದ್ದಾರೆ. ಈ ಸಂದೇಶ ಜನಕ್ಕೆ ತಲುಪಬೇಕು ಅಂತಂದರೆ ಮೊದಲು ಸಿನಿಮಾ ಜನಕ್ಕೆ ತಲುಪಬೇಕು. ಮಿಸ್ಗೈಡ್ ಅಂತ ಒಂದು ಸಿನಿಮಾ ಇದೆ ಅನ್ನೋದು ಮೊದಲಿಗೆ ಜನಕ್ಕೆ ತಲುಪಬೇಕು. ಅದಕ್ಕೆ ಇವತ್ತಿನ ಈ ಪ್ರೆಸ್ ಮೀಟ್ ಭಾಳ ಅರ್ಥಪೂರ್ಣವಾಗಿ ನೀವೆಲ್ಲರೂ ಮಿಸ್ಗೈಡನ್ನು ಎಲ್ರಿಗೂ ತಲುಪಿಸ್ತೀರಿ ಅನ್ನೋ ಭರವಸೆ ಇದೆ. ಅದರ ಜೊತೆಗೆ ಇನ್ನಷ್ಟು ಪಬ್ಲಿಸಿಟಿ ಮಾಡಿ ಸಿನಿಮಾ ಒಳ್ಳೆಯ ಮಟ್ಟಕ್ಕೆ ಜನಕ್ಕೆ ರೀಚ್ ಆಗಿ ಒಳ್ಳೊಳ್ಳೆಯ ಸಿನಿಮಾಗಳನ್ನು ಜನ ಮಾತಾಡ್ತಿದ್ದಾರೆ ಇವತ್ತು. ಹಾಗೆ ಈ ಸಿನಿಮಾ ಕೂಡ ಜನ ಮಾತಾಡೋ ಹಾಗಾಗಲಿ, ನಾಗರಾಜ್ ಸರ್ಗೆ, ಸುಬ್ಬು ಸರ್ಗೆ ಹೆಚ್ಚು ಹಣ ಬರಲಿ ಮತ್ತು ಅವರು ನಾಯಕರಾಗಿ ಪಾತ್ರ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅವರ ಪಾತ್ರನ ನೋಡಿ ಇನ್ನಷ್ಟು ಬೇರೆ ಥರದ ಸಿನಿಮಾಗಳು ಸಿಗೋವಂತಾಗಲಿ ನಿತೇಶ್ ಅವ್ರಿಗೆ ಮತ್ತು ಸುಬ್ಬು ಅವ್ರಿಗೆ. ಇನ್ನು ನನ್ನ ಭಾಳ ಆತ್ಮೀಯ ಮಾಸ್ ಮಾದ ಆಗಲಿ, ಜಗದೀಶ್ ಕೊಪ್ಪ ಅವರಾಗಲಿ, ವಿನು ಮನಸ್ಸು ಆಗಲಿ, ಇನ್ಯಾರನ್ನ ಬಿಟ್ಟು ಆ ಕಡೆ ಮತ್ತು ಎಡಿಟ್ರು ಎಲ್ಲರೂ ಕೂಡ ಎಲ್ಲ ನುರಿತ ಸಿನಿಮಾ ತಂತ್ರಜ್ಞರು ಇವರೆಲ್ಲ ಇರೋದರಿಂದ ಸಿನಿಮಾ ಇನ್ನಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸಿನಿಮಾಗೆ ಒಳ್ಳೇದಾಗಲಿ, ಶುಭಾಶಯ ಹೇಳೋದಕ್ಕೆ ಅಂತಲೇ ಬಂದಿದ್ದೆ. ಒಳ್ಳೇದಾಗಲಿ, ಸಿನಿಮಾ ದೊಡ್ಡ ಯಶಸ್ವಿ ಆಗಲಿ ಅಂತ ಹಾರೈಸ್ತೀನಿ. ಆಲ್ ದ ಬೆಸ್ಟ್. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವೇದಿಕೆಗೆ ಮೇಲಿರುವ ನಮ್ಮ ನಿರ್ಮಾಪಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಸ್ನೇಹಿತರು ವಿನು ಮನಸ್ಸು ಬಂದಿದ್ದಾರೆ. ಯಾಕೆಂದರೆ ನನ್ನ ಎಲ್ಲ ಒಂದು ಬೆಳವಣಿಗೆಗೆ ಅವರು ಕೂಡ ಒಂದು ಮೂಲ ಕಾರಣ ಅಂತ ಈ ಮಾಧ್ಯಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ನಿತೀಶ್ ವಿನಯರಾಜ್ ಅವರು ಅದ್ಭುತವಾಗಿ ಇದರಲ್ಲಿ ಒಂದು ಅಭಿನಯಿಸಿದ್ದಾರೆ. ಹಾಗೆ ವೇದಿಕೆಗೆ ನಮ್ಮನ್ನು ಆಶೀರ್ವದಿಸೋಕ್ಕೆ ಬಂದಿರತಕ್ಕಂಥ ನನ್ನ ಗುರುಗಳಾದ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ರವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ನಾನು ಏನೇ ಒಂದು ಪ್ರಾಜೆಕ್ಟ್ ಮಾಡಲಿ, ಯಾವುದೇ ಮಾಡಲಿ, ಅವ್ರಿಗೆ ಫಸ್ಟ್ ಅವ್ರು ಎಂಥ ಬ್ಯುಸಿ ಇದ್ದರೂ ಕೂಡ ನನ್ನ ಒಂದು ಪ್ರಾಜೆಕ್ಟ್ನ ವೀಕ್ಷಿಸಿ ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನ ಹೇಳಿ ತಿದ್ದಿದ್ದಾರೆ. ಆ ಗುರುಗಳೇ ತುಂಬ ಹೃದಯದ ಧನ್ಯವಾದಗಳು. ಯಾವತ್ತಿಗೂ ನಿಮಗೆ ಚಿರಋಣಿ ಆಗಿರ್ತೀನಿ. ಯಾಕೆಂದರೆ ಇಂಥ ಪ್ರೋಗ್ರಾಮಿಗೆ ಬಂದವರು ಶುಭ ಹಾರೈಸಿದೆ ನಮಗೊಂದು ದೊಡ್ಡ ಖುಷಿ. ಮಿಸ್ ಗೈಡ್ ಚಿತ್ರದಲ್ಲಿ ನಿತೀಶ್ ವಿನಯರಾಜ್ ಮತ್ತು ಸುಬ್ಬು ಅವರು ಅಭಿನಯಿಸಿದ್ದಾರೆ. ಸೊ ಈ ಚಿತ್ರದಲ್ಲಿ ಬಂಡವಾಳ ಹೂಡಿರೋದು ನಮ್ಮ ನಾಗರಾಜ್ ಸರ್ ಮತ್ತು ಸುಬ್ಬು ಸರ್. ಸೊ ಚಿತ್ರದಲ್ಲಿ ಮಿಸ್ ಗೈಡ್ ಅಂದರೆ ನಾವು ಯಾವುದೇ ಒಂದು ಸತ್ಯನ
ತಿಳ್ಕೊಳ್ಳದೆ ನಾವು ಒಂದು ಡಿಸಿಷನ್ ತೊಗೊಂಡ್ಬಿಡ್ತೀವಿ ಸಡನ್ಲಿ. ಸೊ ಅದನ್ನು ಯಾವ ರೀತಿ ಈಗ ಸಡನ್ಲಿ ನಾವು ಯಾವುದೇ ಒಂದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ತಪ್ಪು ಹೇಳಿದಾಗ ನಾವು ಅದನ್ನು ಒಂದು ಪ್ರಾಮಾಣಿಕವಾಗಿ ಪರೀಕ್ಷೆ ಮಾಡಿ ಅದನ್ನು ಡಿಸೈಡ್ ಮಾಡಬೇಕನ್ನೋದು ಮಿಸ್ಗೈಡ್ನ ಒಂದು ಸಾರಾಂಶ. ಸೊ ಸಡನ್ಲಿ ಏನೋ ಒಂದು ನಾವು ಡಿಸೈಡ್, ಇವಾಗ ಯಾರೋ ಒಬ್ಬರು ಆ ವ್ಯಕ್ತಿ ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ನಾವು ಸರಿ ಇಲ್ಲ ಅಂತೇಳಿ ಸಡನ್ಲಿ ಏನೋ ಒಂದು ನಾವು ಡಿಸೈಡ್ ಮಾಡ್ಕೊಂಡ್ಬಿಟ್ರೆ ಆ ಸಾವು ನೋವುಗಳಿಗೆ ಕೂಡ ಕಾರಣ ಆಗಂಥದ್ದೇ ಈ ಮಿಸ್ಗೈಡ್ ಚಿತ್ರದ ಒಂದು ಸಾರಾಂಶ. ಹಾಗೆ ಇದರಲ್ಲಿ 4 ಸಾಂಗ್ಗಳಿದೆ. ಸೊ ನನಗೆ ಇದರಲ್ಲಿ ವಿಶೇಷವಾಗಿ ಏನಂದರೆ ನನ್ನ ಒಂದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ನಮ್ಮ ಗುರು ಕಿರಣ್ ಸರ್ ಒಂದು ಸಾಂಗ್ ಆಡಿದ್ದಾರೆ, ತಾಯಿ ಸೆಂಟಿಮೆಂಟ್ ಸಾಂಗು. ಸೊ ಮುಂದಿನ ಪ್ರೆಸ್ ಮೀಟಲ್ಲಿ ತಮಗೆ ಪ್ರಸ್ತಾಪ ಮಾಡ್ತೀನಿ. ಆ ಹಾಡು ತುಂಬ ಚೆನ್ನಾಗಿದೆ. ಹಾಗೆ ಒಂದು ಡ್ಯುಯೆಟ್ ಸಾಂಗು ನಮ್ಮ ಅನುರಾಧ ಭಟ್ ಮ್ಯಾಮ್ ಹಾಡಿದ್ದಾರೆ. ಹಾಗೆ ಚೇತನ್ ನಾಯಕ್ ಮತ್ತು ಮೇಘನ 4 ಸಾಂಗ್ಗಳಿದೆ. ಸೊ ಸಿನಿಮಾ ಚೆನ್ನಾಗಿದೆ ಸರ್, ತಾವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮನ್ನು ಆರೈಸಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಮಿಸ್ಗೈಡ್ ಇಲ್ಲ ಸರ್, ಮಿಸ್ಗೈಡ್ ನೋಡಿದ್ರೆ ಮಿಸ್ಗೈಡ್ ಯಾರು ಮಾಡಿದಾರೆ ಅಂತ ಗೊತ್ತಾಗುತ್ತೆ ಸರ್. ಸರ್ ಕಂಪ್ಲೀಟ್ ಮೈಸೂರು ಸರ್. ಇದು ಮೈಸೂರು, ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಬೆಂಗಳೂರು ಮಾಡಿದ್ವಿ, ಒಂದು ಶೆಡ್ಯೂಲ್ ಮೈಸೂರು ಸರ್. 2 ಶೆಡ್ಯೂಲಲ್ಲಿ ಕಂಪ್ಲೀಟ್ ಮಾಡೋದು. ಹಾಂ ಸರ್. ಸರ್ ನಾವೊಂದು ಹಾಡು ನಾವು ಕೂರ್ಗಲ್ಲಿ ಶೂಟ್ ಮಾಡಿದ್ವಿ, ಇನ್ನೊಂದು 2 ಮಾಂಟೇಜಸ್ಸು, ಇನ್ನೊಂದು ಇಂಡೋರ್ ಶೂಟ್ ಮಾಡಿದ್ವಿ ಸರ್. ಇಲ್ಲ ಸರ್, ಇಲ್ಲ. ಅದು ಖಂಡಿತ ಸಿಗುತ್ತೆ ಸರ್, ಜನಗಳಿಗೆ ಒಂದು ಮೆಸೇಜ್ ಸಿಗುತ್ತೆ ಸರ್. ನೀವೊಂದು ಕತೆ ಕೇಳಿರ್ಬೋದು, ಹಾವು ಮುಂಗ್ಸಿದ್ದು. ಸೊ ಆ ಕತೆನ ನಾವು ಇದರಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ಒಂದು ತಾಯಿ ಮಗುನ ಬಿಟ್ಬಿಟ್ಟು ಆಚೆ ಹೋಗಿರ್ತಾಳೆ, ಆ ಮುಂಗ್ಸಿ ಮಗುನೇ ಕೊಂದ್ಬಿಡ್ತು ಅಂತೇಳಿ ಮುಂಗ್ಸಿನ ಸಡನ್ಲಿ ನೋಡಿದಲ್ಲೇ ಸಾಯಿಸ್ಬಿಡ್ತಾರೆ. ಸೊ ಆ ಕತೆನ ಇದರಲ್ಲಿ ನಾವು ತೋರಿಸಿದ್ದೀವಿ ಸರ್, ನೋಡಿದ್ರೆ ಗೊತ್ತಾಗುತ್ತೆ ಸರ್. ಸರ್ ಸಿನಿಮಾ ಕಂಪ್ಲೀಟ್ ಆಯಿತು ಸರ್, ರಿಲೀಸಿಗೆ ರೆಡಿ ಇದೆ. ಸೊ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಒಂದು ಆಡಿಯೋ ರಿಲೀಸ್ ಮಾಡಿಕೊಂಡು ಸಿನಿಮಾ ಪ್ಲ್ಯಾನ್ ಮಾಡ್ತೀವಿ ಸರ್. ಸರ್ ಆ ಸೆನ್ಸರ್ ಇಲ್ಲ ಸರ್, ಸೆನ್ಸರ್ ಇಲ್ಲ, ಕಂಪ್ಲೀಟ್ ಆಗಿದೆ. ಸಿನಿಮಾ ಕಂಪ್ಲೀಟ್ ಆಗಿ ಸೆನ್ಸರಿಗೆ ಕಳಿಸಿದ್ದೀವಿ. ಹಾಗೆ ಚಿತ್ರದಲ್ಲಿ ನಮಗೆ ಸಾಹಸ ಮಾಸ್ ಮಾಧು ಸರ್ ಅಲ್ಲಿದ್ದಾರೆ, ದಯವಿಟ್ಟು ಬರಬೇಕು ಸರ್. ಮಾಸ್ ಮಾಧು ಸರ್ ವೇದಿಕೆ ಮೇಲೆ ಬರಬೇಕು, ಕ್ಷಮೆ ಇರಲಿ. ಆ ಒಂದು ಫೈಟ್ನ ತುಂಬ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಮೈಸೂರು ನನ್ನ ಎಲ್ಲ ಪ್ರಾಜೆಕ್ಟಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಾಸ್ ಮಾಧು ಸರ್ ಒಂದು ಫೈಟ್ ಕಾಂಪೋಸ್ ಮಾಡಿದ್ದಾರೆ, ಕ್ಲೈಮ್ಯಾಕ್ಸ್ ಫೈಟು. ಇನ್ನೊಂದು ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಚಿತ್ರದಲ್ಲಿ ಬೇರೆ ಕಲಾವಿದರು ಯಾರ್ಯಾರಿದ್ದಾರೆ ಮೇಡಮ್? ಎಲ್ಲ ರಂಗಭೂಮಿ ಕಲಾವಿದರನ್ನ ಇಟ್ಕೊಂಡು ಮಾಡಿದ್ದೀವಿ ಮೇಡಮ್, ಎಲ್ಲ ಹೊಸಬ್ರೆ ಮೇಡಮ್. ಆಮೇಲೆ ಜಗದೀಶ್ ಕೊಪ್ಪ ಸರ್ ಇದ್ದಾರೆ. ನಮ್ಮ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಮೊದಲನೇದಾಗಿ ನಮ್ಮ ಕವಿ ಮಂಜು ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ದಿಢೀರ್ನೆ ಕರೆ ಮಾಡಿಬಿಟ್ಟು ಸರ್ ಮಿಸ್ಗೈಡ್ ಆಗ್ಬಿಟ್ಟೈತೆ ಸರ್ ಅಂತಂದರು. ಏನು ಮಂಜು ಮಿಸ್ಗೈಡು ಅಂತ ಕೇಳಿದೆ. ನನಗೆ ಅರ್ಥ ಆಗಲಿಲ್ಲ. ಅವರು ಸಿನಿಮಾ ಟೈಟ್ಲನ್ನ ನನಗೆ ಕರೆ ಮಾಡಿ ಹೇಳಿದ್ರು, ಮಿಸ್ಗೈಡ್ ಅಂತ ಒಂದು ಸಿನಿಮಾ ಮಾಡ್ತಿದ್ದೀನಿ ಸರ್ ಅಂತ. ಆ ಟೈಟ್ಲ್ ಹೇಳಿದಾಗಲೇ ಖುಷಿ ಆಯ್ತು ನನಗೆ. ತುಂಬ ಅದ್ಭುತವಾಗಿದೆ ಮಂಜು, ಮಿಸ್ಗೈಡು ಭಾಳ ಅಟ್ರಾಕ್ಟಿವ್ ಆಗಿದೆ ಟೈಟ್ಲು, ಒಳ್ಳೇದಾಗಲಿ ಅಂತ ಹೇಳಿದೆ. ಅವಾಗ ಅವರಿಲ್ಲ ಸರ್ ಇದರಲ್ಲಿ ಒಂದು ಉತ್ತಮವಾದ ಕ್ಯಾರೆಕ್ಟರ್ ಇದೆ, ನೀವು ಆ ಕ್ಯಾರೆಕ್ಟರ್ನ ಪ್ಲೇ ಮಾಡ್ಬೇಕು ಸರ್ ಅಂತಂದರು. ಫೋನಲ್ಲಿ ಹೇಳಿದ್ರು ಈ ಥರ ಕಂಟೆಂಟ್ ಇದೆ ಸರ್, ಕ್ಯಾರೆಕ್ಟರ್ ಈ ಥರ ಇದೆ ಅಂತ. ಇಷ್ಟ ಆಯಿತು ಕ್ಯಾರೆಕ್ಟರ್ಗೆ, ತುಂಬ ಅದ್ಭುತವಾದ ಪಾತ್ರ ಅದು. ನಾನು ಸುಮಾರು ಇಲ್ಲಿವರೆಗೂ ಒಂದು 25 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, ಅದರಲ್ಲೆಲ್ಲ ಬರೀ ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದೆ. ಈ ಪಿಕ್ಚರಲ್ಲಿ ಒಂದು ಭಾವನಾತ್ಮಕವಾದ ಪಾತ್ರ ಮಾಡೋದಕ್ಕೆ ಮಂಜು ಕವಿಯವರು ಅವಕಾಶ ಮಾಡಿಕೊಟ್ರು. ಭಾಳ ಇಷ್ಟಪಟ್ಟು ಖುಷಿಯಿಂದ ಪಾತ್ರ ಮಾಡಿದ್ದೀನಿ. ಜೊತೆಗೆ ಚಿತ್ರದಲ್ಲಿ ನಾಯಕ ನಿತಿನ್ ಅವರು ಮತ್ತು ನಮ್ಮ ಸುಬ್ಬಸ್ ಅವರು ಅತ್ಯುತ್ತಮವಾಗಿ ಅಭಿನಯ ಮಾಡಿದ್ದಾರೆ. ಸಿನಿಮಾ ಪೂರ್ತಿ ನೋಡಿದೆ, ಒಳ್ಳೆ ಕಂಟೆಂಟ್ ಇದೆ, ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ಒಂದು ಸಬ್ಜೆಕ್ಟ್ನ ತೊಗೊಂಡು ಮಂಜು ಕವಿಯವರು ನಿರ್ದೇಶನ ಮಾಡಿದ್ದಾರೆ. ಅವ್ರ ಬಗ್ಗೆ ನೆಚ್ಚಿಗೆ ಹೇಳುವಂಗಿಲ್ಲ ಬಿಡಿ. ಕತೆ ಅವ್ರದ್ದು, ಚಿತ್ರಕಥೆ, ನಿರ್ದೇಶನ, ಸಾಹಿತ್ಯ, ಸಂಭಾಷಣೆ ಓವರಾಲ್ ಅವರೇ ಮಾಡಿದ್ದಾರೆ. ಸಕಲ ಕಲ ವಲ್ಲವ ಅವರು ಮಂಜು ಕವಿಯವರು. ಜೊತೆಗೆ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಿಗೆ ಆಗಮನಿಸಿರೋ ನಮ್ಮ ಕವಿರತ್ನ ಅವರು ಬಂದಿದ್ದಾರೆ. ಅವರು ನನ್ನ ಹಳೆಯ ಚಿತ್ರದಲ್ಲಿ ನಾನು ಒಂದು ಸಿನಿಮಾ ಮಾಡಿದ್ದೆ, ಆ ಚಿತ್ರದಲ್ಲಿ ಅವರು ಒಂದು ಉತ್ತಮವಾದ ಗೀತೆನ ಮಾಡಿಕೊಟ್ಟಿದ್ರು. ಸೊ ಅದು ತುಂಬ ಹಿಟ್ಟಾಯಿತು ಗೀತೆ. ಸೊ ಓವರಾಲ್ ಮಿಸ್ಗೈಡ್ ತುಂಬ ಅದ್ಭುತವಾಗಿ ಚಿತ್ರ ಮೂಡಿ ಬಂದಿದೆ. ಚಿತ್ರದ ನಿರ್ಮಾಪಕರಾದ ನಾಗರಾಜ್ ಅವ್ರಿಗೆ, ಸುಬ್ಬುಸ್ ಅವ್ರಿಗೆ ಮತ್ತು ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ಚಿತ್ರ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ಪಾತ್ರ ಇದು ನಾಯಕಿಯ ತಂದೆ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ. ಅದು ಹೇಳಿದ್ರೆ ಚೆನ್ನಾಗಿರಲ್ಲ, ಮಂಜು ಅವ್ರು ಹೇಳ್ದಂಗೆ ಅದನ್ನು ಸ್ಕ್ರೀನ್ ಮೇಲೆ ನೋಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ.
ಒಟ್ಟಿನಲ್ಲಿ ಪಾತ್ರ ಅಂತೂ ಅದ್ಭುತವಾಗಿದೆ. ನಾನೇ ನಿರೀಕ್ಷೆ ಮಾಡಿಲ್ಲ, ಅಷ್ಟು ಚೆನ್ನಾಗಿದೆ ಪಾತ್ರ. ಒಳ್ಳೆ ಕಂಟೆಂಟ್ ಇರುವಂಥ ಚಿತ್ರ. ಪಾತ್ರ ಕೂಡ ಅದ್ಭುತವಾಗಿದೆ ಸರ್. ನನ್ನ ಹೆಸರು ನಿತೀಶ್ ಅಂತ. ಎಲ್ಲರಿಗೂ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ. ಮಿಸ್ಗೈಡ್ ಟೀಸರ್ ನೋಡಿ ಎಲ್ಲರಿಗೂ ಖುಷಿಯಾಗಿದೆ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ದಕ್ಕೆ ತುಂಬ ನಾನು ಚಿರಋಣಿ ಆಗಿರ್ತೀನಿ. ಆ್ಯಂಡ್ ಮಿಸ್ಗೈಡ್ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ತುಂಬ ಒಳ್ಳೆ ಸ್ಟೋರಿ ಮೂಡಿರೋ ಸಿನಿಮಾ. ಮುಂಜು ಸರ್ ನನ್ನ ಹತ್ರ ಬಂದ್ಬಿಟ್ಟು ಸ್ಟೋರಿ ಹೇಳಿದಾಗ ನಾನು ಹೆಂಗೆ ಮಾಡಬೇಕು ಏನೋ ಆಯ್ತಾ ಅಂತ ಮಾತಾಡ್ತಿದ್ದೆ. ಸೊ ನನಗೂ ಓಕೆ ಒಳ್ಳೆ ಕ್ಯಾರೆಕ್ಟರ್ ಇದೆ ಮಾಡೋಣ ಅಂತೆಲ್ಲ ಕೂತ್ಕೊಂಡು ಮಾತಾಡಿ ಸೊ ಮಾಡಿದ್ವಿ. ಸೊ ಎಲ್ಲೋ ಅನೌನ್ಸ್ ಮಾಡ್ದೇ ಎಷ್ಟು ದಿನ ಮೂವಿ ಮಾಡ್ಕೊಂಡು ಬಂದ್ವಿ. ಸೊ ಮೂವಿ ಕೊನೆ ಹಂತದಲ್ಲಿದೆ, ಚೆನ್ನಾಗಿ ಬಂದಿದೆ. ಎಲ್ಲರೂ ನೋಡಿ ನಮ್ಮನ್ನ ಆರೈಸಿ ಬಂದ್ಬಿಟ್ಟು ಥಿಯೇಟ್ರಿಗೆಲ್ಲ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಕ್ಟಿಂಗ್ ಟ್ರೈನಿಂಗ್ ಮಾಡಿದ್ದೀನಿ ನವರಸ ನಟನ ಅಕಾಡೆಮಿಲಿ. ಸೊ 6 months ಮಾಡಿದ್ದೀನಿ. ಹೌದು. ಜವಾಬ್ದಾರಿಗಳ ಬಗ್ಗೆ ಮಾತಾಡ್ತಿದ್ರಿ. ದೊಡ್ಡ ಜವಾಬ್ದಾರಿ. ಇಂಟ್ರೆಸ್ಟಿಂಗ್ ಆಗಿತ್ತು. ಏನೆಲ್ಲ ತಪ್ಪು ಮಾಡಿದ್ದೀವಿ, ಯಾವುದೆಲ್ಲ ಹೆಂಗೆ ಕರೆಕ್ಷನ್ ಮಾಡ್ಕೊಳ್ಬೇಕು. ಇವನ್ ನಾಟಕನಾಗಿನ್ನೂ ಇದೇ ಥರನೇ ಟಫೆಸ್ಟ್ ಇತ್ತು. ಎಲ್ಲ ನಮ್ಮ ಡೈರೆಕ್ಟ್ರು ಮಂಜು ಕವಿ ಎಲ್ಲ ಸಪೋರ್ಟು ನಮ್ಗೆ ಕೊಟ್ಟಿದ್ದಾರೆ. ಒಂದು ಡೈರೆಕ್ಟಾಗಿ ಪ್ರಶ್ನೆ ಕೇಳೋದು ಅಂದರೆ, ದುಡ್ಡು ಖರ್ಚು ಮಾಡಿ ಸಿನಿಮಾ ಮಾಡೋದು ಕಷ್ಟನಾ ಅಥವಾ ನಿರ್ದೇಶಕರು ಹೇಳುವಂಥ ಪಾತ್ರವನ್ನು ಆ ಸೀನನ್ನು ಅಭಿನಯಿಸೋದು ಜಾಸ್ತಿ ಕಷ್ಟನಾ ನಿಮಗೆ? ಅಭಿನಯದು ಅದೇ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಮಾಡಬೇಕಲ್ಲ. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. 2 ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಂದು ಆ್ಯಕ್ಟಿಂಗಲ್ಲಿರುತ್ತೆ, ಮತ್ತು ರೆಸ್ಪಾನ್ಸಿಬಿಲಿಟಿ ಇನ್ನು ಬೇರೆ ಅರೇಂಜ್ಮೆಂಟ್ ಎಲ್ಲ ಇರುತ್ತೆ ಎಲ್ಲರೂ. ಓಕೆ. ಇನ್ನು ಬಹಳ ವಿಶೇಷವಾಗಿ ಈ ಸಿನಿಮಾಗೆ ಕಥೆ, ನಿರ್ದೇಶನ, ಸಾಹಿತ್ಯ, ಸಂಗೀತ ಇವೆಲ್ಲ